ಕೇಂದ್ರ ಸಚಿವೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದು ಕೂಡ ತಮಿಳುನಾಡಿನಲ್ಲಿ. ಈ ಎಫ್ಐಆರ್ಗೆ ಕಾರಣ ಆಗಿರುವಂಥದ್ದು ಶೋಭಾ ಅವರ ಮಾತು. ಹಾಗಾದರೆ ಏನೇನು ನಡೀತಿದೆ ಈ ವಿಚಾರದಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬೆಂಗಳೂರಿನ ನಗರಪೇಟೆಯಲ್ಲಿ ಮೊನ್ನೆ ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಹಲ್ಲೆ ಆಗಿತ್ತು. ದೊಡ್ಡ ಹಂಗಾಮವೇ ಆಗಿತ್ತು. ಹನುಮಾನ್ ಚಾಲಿಸಾ ಹಾಕಿದವರ ಮೇಲಿನ ಹಲ್ಲೆ ಖಂಡಿಸಿ ನಿನ್ನೆ ಶೋಭಾ ಕರಂದ್ಲಾಜೆ ಪ್ರತಿಭಟನೆಗೆ ಇಳಿದಿದ್ರು. ಆಗ ಶೋಭಾ, ತೇಜಸ್ವಿ, ಸೂರ್ಯ, ಸುರೇಶ್ ಕುಮಾರ್ರನ್ನ ವಶಕ್ಕೆ ಪಡೆಯಲಾಗಿತ್ತು. ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಶೋಭಾ ಕರಂದ್ಲಾಜೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಅವನು ಬಂದು ಇವತ್ತು ಹನುಮಾನ್ ಚಾಲಿಸಾ ಹೇಳಿ ಸಿಡಿ ಹಾಕಿದಂತ ಯುವಕನಿಗೆ ಹಲ್ಲೆ ಮಾಡ್ತಾರೆ. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಶೋಭಾ ಕರಂದ್ಲಾಜೆ ಮಾತಿನ ಭರಾಟೆಯಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ತಮಿಳುನಾಡಿಗೂ ಲಿಂಕ್ ಮಾಡಿದ್ರು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ. ಮಾತಿನ ಭರಾಟೆಯಲ್ಲಿ ಆದ ಎಡವಟ್ಟಿಗೆ ನಿನ್ನೆಯೇ ಕ್ಷಮೆ ಕೇಳಿದ್ರು ಶೋಭಾ ಕರಂದ್ಲಾಜೆ. ನನ್ನ ಮಾತುಗಳಲ್ಲಿ ಪ್ರಕರಣದ ಬಗ್ಗೆ ಬೆಳಕು ಚೆಲ್ಲುವ ಉದ್ದೇಶವಿತ್ತಷ್ಟೇ. ಯಾರ ಮೇಲೂ ಆರೋಪ ಹೊರಿಸುವ ಆಶಯ ಇರಲಿಲ್ಲ. ಆದರೂ ನನ್ನ ಹೇಳಿಕೆಗಳು ಕೆಲವರಿಗೆ ನೋವು ತಂದಿರುವುದನ್ನು ಗಮನಿಸಿದ್ದೇನೆ. ಅದಕ್ಕಾಗಿ ನಾನು ಕ್ಷಮೆಯಾಚಿಸುತ್ತೇನೆ. ಶೋಭಾ ಕರಂದ್ಲಾಜೆ ಆಡಿದ ಮಾತುಗಳಿಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಬಹುಶಃ ಅವರು ಯಾತಕ್ಕೋಸ್ಕರ ಮುಚ್ಚಿಟ್ಟಿದ್ದಾರೆ ಅಂತ ಫಸ್ಟ್ ತನಿಖೆ ಆಗ್ಬೇಕು ಅವ್ರ ಮೇಲೆ. ಅವರ ಬೇಹುಗಾರಿಕಾ ತನಿಖೆ ಸಂಸ್ಥೆಗಳು ಇವ್ರು ಹೇಳಲಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಯಾವ ರೀತಿಯಾದಂತಹ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ತಮಿಳರನ್ನು ಕೆಣಕಿದ ಶೋಭಾ ವಿರುದ್ಧ ಡಿಎಂಕೆ ದೂರು. ಶೋಭಾ ವಿರುದ್ಧ ಕ್ರಮಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ. ಶೋಭಾ ಕರಂದ್ಲಾಜೆ ವಿರುದ್ಧ ದೂರು ನೀಡಿದ್ದು ಮಧುರೈನಲ್ಲಿ ಎಫ್ಐಆರ್ ಆಗಿದೆ. ಈ ಮಧ್ಯೆಯೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಡಿಎಂಕೆ ದೂರು ನೀಡಿದೆ. ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆ, ಒಂದು ಸಮಾಜವನ್ನ ಇನ್ನೊಂದು ಸಮಾಜದ ವಿರುದ್ಧ ಎತ್ತಿಕಟ್ಟಿರುವ ಹೇಳಿಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿತ್ತು. ಡಿಎಂಕೆ ಪತ್ರ ಬರೆದ ಬೆನ್ನಲ್ಲೇ ಕೇಂದ್ರ ಚುನಾವಣಾ ಆಯೋಗ ಶೋಭಾ ಕರಂದ್ಲಾಜೆಗೆ ಬಿಸಿ ಮುಟ್ಟಿಸಿದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಚುನಾವಣಾಧಿಕಾರಿಗೆ ಕೇಂದ್ರ ಚುನಾವಣಾ ಆಯೋಗ ಸೂಚಿಸಿದೆ. ಈ ಮಧ್ಯೆ ಶೋಭಾ ಕರಂದ್ಲಾಜೆ, ಸಂಸದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ವಿರುದ್ಧ ದ್ವೇಷ ಮಾತುಗಳ ವಿರುದ್ಧ ಅಭಿಯಾನ ಎಂಬ ಸಂಸ್ಥೆಯ ಕಾರ್ಯಕರ್ತರು ದೂರು ನೀಡಿದ್ದಾರೆ. ಕೋಮುಗಲಭೆ ಸೃಷ್ಟಿಗೆ ಯತ್ನ ಹಾಗೂ ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದ ಆರೋಪ ಹೊರಿಸಿ ಮೂವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.